ಒಂದು ನಿಮಿಷ ಹೇಳಂಗಿಲ್ಲ ಯಾವ ಲ್ಯಾಂಡು ಇದು ಏನು ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಾನು ಯಾವ ರೀತಿ ನಿಮ್ಮ ಹತ್ರ ಪ್ರತಿಕ್ರಿಯೆ ಕೊಡಲಿ? ಆ ಶಿವಪ್ರಕಾಶ್ ಯಾರು ಆ ಥರ ಆಗಂಗಿದ್ದೀರಾ? ಅವ್ನಿಗೆ ಯಾರೋ ನಾವು ಈ ಥರ ಹೇಳಿದಾರಲ್ಲ, ಅವತ್ತು ನಮ್ಮ ಮನೆ ಹತ್ರ ಬಂದು ಅವರು ನನ್ನನ್ನು ಕೇಳಿದಿದ್ರೆ, ಸರ್ ಈ ಥರ ನನಗೆ ತೊಂದರೆ ಕೊಡ್ತಾ ಇದ್ದಾರೆ ನಿಮ್ಮ ಕಡೆಯವರು ಅಂತ ಹೇಳಿದರೆ, ನಾನೇ ಕರೆದು ಅವ್ರಿಗೆ ಯಾರಪ್ಪ ಏನು ಅಂತ ವಿಚಾರಣೆ ಮಾಡಿದ್ದೀನಿ. ಅವ್ನಿಗೇನು ಸಹಕಾರ ಕೊಡಬೇಕು ಮಾಡಿದ್ದೀವಿ. ಅದು ಬಿಟ್ಟು ನಮ್ಮ ಮೇಲೆ ಸಲ್ಲದ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸವರು ಕೂಡ ನಮ್ಗೆ ಕರೆದಿಲ್ಲ. ಇರೀ ಅದೇ ಪೊಲೀಸ್ ಕೂಡ ಕೊಟ್ಟಿದ್ದಾರೆ, ಪೊಲೀಸ್ ಇಲಾಖೆ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆ ಕೊಟ್ಟಾಗ ಪೊಲೀಸರು ನಮ್ಮನ್ನು ಕರೆದು, ನೋಡಿರಿ ಈ ಥರ ನಿಮ್ಮ ಮೇಲೆ ಯಾರೋ ಪ್ರಕರಣ ಕೊಟ್ಟಿದ್ದಾರೆ, ಯಾರು ಇವರು, ಏನು ಇದಕ್ಕೆ, ಯಾಕೆ ಇದು ಅಂತ ನಮ್ಮನ್ನು ಕೇಳಿದರೆ ಅದಕ್ಕೂ ಕೂಡ ಉತ್ತರ ಹೇಳ್ತಾ ಇದೆ. ಅದು ಕೂಡ ನಮ್ಮನ್ನು ಯಾರು ಕೂಡ ಕರೆದಿಲ್ಲ. ಮೊನ್ನೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ, ಮೊನ್ನೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಕೊಟ್ಟಿದ್ದಾರೆ, ನಮ್ಮ ಸ್ಪೀಕರ್ ಅವರು ಕೊಟ್ಟಿದ್ದಾರೆ. ಸ್ಪೀಕರು ನಮ್ಮ ಶಾಸಕರ ರಕ್ಷಣೆ ಮಾಡೋಂಥದ್ದು ಅವ್ರ ಕರ್ತವ್ಯ, ಅದನ್ನು ಕೂಡ ಅವ್ರು ಮಾಡಿಲ್ಲ. DG ಅವರು ಕೊಟ್ಟಿದ್ದಾರೆ, ಆಯುಕ್ತರು ಕೊಟ್ಟಿದ್ದಾರೆ. ಯಾರಾದರೂ ಒಬ್ಬರು ಕರೆದು ಏನಪ್ಪ ಇದು, ಈ ಪ್ರಕರಣದ ಬಗ್ಗೆ ಏನಿದು, ಇದು ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಏನಿದು ಅಂತೇಳಿ ಏನೋ ದುರುದ್ದೇಶ ಇಟ್ಕೊಂಡು ಕೊಟ್ಟಿದ್ದಾರೋ ಏನು ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲಲ್ಲ. ಒಂದು ನಿಮಿಷ ನಿನ್ನೆ ಕೂಡ ನನ್ನ ವಿರುದ್ಧ ಪ್ರತಿಭಟನೆಗಳು ಮಾಡಿದ್ದಾರೆ ಇಲ್ಲಿ KRಪುರದಲ್ಲಿ. 2013ರಲ್ಲಿ ಯಾರು ನನ್ನ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡಿದ್ರು ಅವರು ನನ್ನ ಜೊತೆ ಇದ್ದರು. ನನ್ನ ಕೈಯಲ್ಲಿ B.Pharm ತಗೊಂಡು ಅವ್ರ ಚುನಾವಣೆನ ನಾನು ಮಾಡಿದ್ದೀನಿ. ಇವತ್ತು ನನ್ನ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಯಾವ ನೈತಿಕತೆ ಇಟ್ಕೊಂಡು ಅವ್ರು ಪ್ರತಿಭಟನೆ ಮಾಡ್ತಾರೆ? ಆಗ ನಾನು ರೌಡಿ MLA ಅಂತೇಳಿ ಕೂಗ್ತಾ ಇದ್ರಲ್ಲ, ಅವತ್ತು ಗೊತ್ತಿರಲಿಲ್ವಾ? ಅವತ್ತು ರೌಡಿ MLA ಜೊತೆಗೆ ಯಾಕೆ ನೀನು ಚುನಾವಣೆಗೆ ನನ್ನ ಜೊತೆ B.Pharm ನಂಗೆ ಇಸ್ಕೊಂಡೆ? ಕಾರ್ಪೊರೇಟರ್ ನಿಲ್ಲಕ್ಕೆ ಕಾರ್ಪೊರೇಟರ್ ನಿಂತು ಸೋತೆ. ನೀನು ಸೋತಿರೋನು ಇವತ್ತು ನನ್ನ ವಿರುದ್ಧವಾಗಿ ಅಲ್ಲಿ ಸೋತು, ಮೊನ್ನೆ ಕಳೆದ ಚುನಾವಣೆಯಲ್ಲಿ ಸೋತು ಇವತ್ತು ನನ್ನ ವಿರುದ್ಧ ಪ್ರತಿಭಟನೆ ಮಾಡಿ ರೌಡಿ MLA ಅಂತ ಹೇಳ್ತೀರಾ. ಅವತ್ತು ಆ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಶಾಸಕನಿದ್ದಂಥ ಸಂದರ್ಭದಲ್ಲಿ ಆವಾಗ ನೀನು ನನ್ನ ಜೊತೆ ಇರಲಿಲ್ವಾ? 5 ವರ್ಷ ಅಲ್ಲದ್ರೆ 7 ವರ್ಷ ಇದ್ದಲ್ಲ, 7 ವರ್ಷದಲ್ಲಿ ಯಾಕೆ ನೀನು ಆ ಸಂದರ್ಭದಲ್ಲಿ ಹೇಳಿಲ್ಲ? BJP ಶಾಸಕಿ ಇಲ್ಲಲ್ಲ, ಆ ಸಂದರ್ಭದಲ್ಲಿ ಹೇಳ್ಬೋದಾಗಿತ್ತಲ್ಲ, BJP ಶಾಸಕಿ ನೀನು BJPಗೆ ಬಂದಿದೆಯಾ, ನೀನು ಈ ರೀತಿಯಾದಂಥ ಇದು ಮಾಡಿದೆಯಾ ಅದು ಮಾಡಿದೆಯಾ ಅಂತ ಮಾತುಗಳನ್ನ ಹೇಳ್ಬೋದಾಗಿತ್ತು. ಇವತ್ತು ರಾಜಕೀಯಕ್ಕೋಸ್ಕರ ಅವರ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ಇಲ್ಲೇ ಸಲ್ಲದ ಆರೋಪಗಳು ಮಾಡ್ತಾಯಿದ್ದಾರೆ. ನಿಜವಾಗ ಕೂಡ ನಿಜ ಹೇಳ್ತಾ ಇದ್ದೀನಿ, ನಾನು ಒಬ್ಬ ಪ್ರಾಮಾಣಿಕ ರಾಜಕಾರಣಿ. ಆ ಕ್ಷೇತ್ರದ ಅಭಿವೃದ್ಧಿ ವಿಚಾರ, ಆ ಬಡವರ ವಿಚಾರ, ಆ ಬಡವರ ಕಣ್ಣೀರು ಒರೆಸೋ ವಿಚಾರದಲ್ಲಿ ಮಗ್ನ ಆಗಿದ್ದೇನೆ ಹೊರತು ಇಂಥ ಹೀನ ಕೃತ್ಯಗಳಿಗೆ ಎಲ್ಲೋ ಒಂದು ಕಡೆ ಬೆಂಬಲ ಕೊಡೋದಾಗಲಿ, ಎಲ್ಲೋ ಒಂದು ಕಡೆ ಅವ್ರಿಗೆ ಇದು ಕೊಡೋದಾಗಲಿ ನಾನು ಯಾವತ್ತೂ ಕೂಡ ಮಾಡಲ್ಲ. ಮಾಡೋ ಪ್ರಶ್ನೆನೂ ಬರಲ್ಲ, ಅಂಥ ಪ್ರಮೇಯನೂ ಬರಲ್ಲ.